ಹನುಮಗಿರಿ ಕ್ಷೇತ್ರ. ಪೂರ್ವದಲ್ಲಿ ಸಹ್ಯಾದ್ರಿ ಬೆಟ್ಟದ ಶ್ರೇಣಿ, ದಕ್ಷಿಣದಲ್ಲಿ ಘರ್ಜಿಸುವ ಅರಬ್ಬಿ ಸಮುದ್ರ, ಕರಾವಳಿಯ ಶಾಂತ ಪರಿಸರದಲ್ಲಿರುವ ಹನುಮಗಿರಿ ಕ್ಷೇತ್ರ ಉಡುಪಿ ಹಾಗೂ ದಕ್ಷಿಣ ಕನ್ನಡದ ತುಳುನಾಡು ಎಂದು ಕರೆಯಲ್ಪಡುವ, ವಿಶೇಷವಾಗಿ ಸುಳ್ಯದಿಂದ ದಕ್ಷಿಣಕ್ಕೆ 5 ಕಿಲೋಮೀಟರ್ ದೂರದಲ್ಲಿರುವ ಈಶ್ವರಮಂಗಲ ಎಂಬ ಸ್ಥಳದಲ್ಲಿ ನಿಂತಿದೆ. ಒಂದೆಡೆ ಬಯಲು ಸೀಮೆಯಲ್ಲಿ ತೆಂಗು, ಅಡಿಕೆ, ಬಾಳೆ ತೋಟಗಳು, ಮತ್ತೊಂದೆಡೆ ಬೆಟ್ಟಗಳಲ್ಲಿ ವೈವಿಧ್ಯಮಯ ಮರಗಳು, ಗಿಡಗಳಿಂದ ಕಂಗೊಳಿಸುತ್ತಿದೆ. ಪಂಚಮುಖಿ ಆಂಜನೇಯಕ್ಕೆ ಸಾಗುವ ಹಾದಿಯಲ್ಲಿ ರಾಮಾಯಣದ ಅದ್ಭುತ ಕಥೆಗಳನ್ನು ಹೇಳುವ ಕೆತ್ತಿದ ಫಲಕಗಳು, ಬಂಡೆಗಳು ಮತ್ತು ಕಲ್ಲುಗಳ ಮೇಲೆ ಕೆತ್ತನೆಗಳು, ಹಚ್ಚ ಹಸಿರಿಗೆ ಎದುರಾಗಿರುವ ಕೆತ್ತನೆಗಳು ಹನುಮಂತನ ಜೀವನದ ವಿವಿಧ ಪ್ರಸಂಗಗಳನ್ನು ವಿವರಿಸುತ್ತದೆ. ಇದು ಈ ಶತಮಾನದ ಶಿಲ್ಪಕಲಾ ವೈಭವಕ್ಕೆ ಉದಾಹರಣೆಯಾಗಿದೆ. 11 ಅಡಿ ಎತ್ತರದಲ್ಲಿ ನಿಂತಿರುವ ಪಂಚಮುಖಿ ಹನುಮಂತನ ಏಕಶಿಲಾ ಪ್ರತಿಮೆ ಕಪ್ಪು ಕಲ್ಲಿನಿಂದ ಕೆತ್ತಲಾಗಿದೆ. ಈ ಸ್ಥಳಕ್ಕೆ ಭೇಟಿ ನೀಡುವುದು ಮತ್ತು ಶ್ರೀ ಹನುಮಂತನ ದರ್ಶನ ಉಚಿತವಾಗಿದೆ. ಜೀವನದಲ್ಲಿನ ಕಷ್ಟಗಳನ್ನು ಹೋಗಲಾಡಿಸಲು ರಾಶಿ ಪೂಜೆ, ಇಷ್ಟಾರ್ಥಗಳ ಈಡೇರಿಕೆಗೆ ರಂಗಪೂಜೆ ಮತ್ತು ಪವಮಾನ ರಥೋತ್ಸವ ಮುಂತಾದ ಸೇವೆಗಳು ಕೂಡ ಲಭ್ಯವಾಗುತ್ತದೆ. ಹಾಗೆಯೇ ಮುಂದೆ ಸ್ವಲ್ಪ ಮೆಟ್ಟಿಲುಗಳನ್ನು ಏರಿ ಸಾಗಿದರೆ ಕಾಣುವುದೇ ಕೋದಂಡರಾಮನ ಬೃಹತ್ ವಿಗ್ರಹ. ಭಗವಾನ್ ರಾಮನ ಉಪಸ್ಥಿತಿ ಇದ್ದಲ್ಲಿ ಹನುಮಂತನ ಉಪಸ್ಥಿತಿ ಇದ್ದೇ ಇದೆ ಎಂದರ್ಥ, ಹಾಗೂ ಅವುಗಳನ್ನು ಬೇರ್ಪಡಿಸಲಾಗದವು. ಅಂದ ಹಾಗೆ ಸ್ವಾಭಾವಿಕವಾಗಿ, ಸಾಂಕೇತಿಕವಾಗಿ ಹನುಮಗಿರಿಯಲ್ಲಿ ರಾಮಗಿರಿ ಇದೆ ಮತ್ತು ರಾಮಗಿರಿಯಲ್ಲಿ ಹನುಮಗಿರಿ ಇದೆ. ಆದ್ದರಿಂದ ಹನುಮಗಿರಿಯಲ್ಲಿ ಪ್ರಕೃತಿಯ ಎಲ್ಲ 5 ಅಂಶಗಳು, ಭೂಮಿ, ಅಗ್ನಿ, ವಾಯು, ಜಲ, ಆಕಾಶವನ್ನು ಹನುಮಂತನ 5 ಮುಖಗಳಿಂದ ಉದಾಹರಿಸಲಾಗಿದೆ ಮತ್ತು ಇದು ಭಗವಾನ್ ರಾಮ ಹಾಗೂ ಭಗವಾನ್ ಹನುಮಂತನ ಏಕೀಕೃತ ಚೈತನ್ಯದ ಸಂಕೇತವಾಗಿದೆ. ಹನುಮಗಿರಿಯಲ್ಲಿ ಕಪಿಲಾಶ್ರಮ ಗೋಮಂದಿರವಿದ್ದು ವಿವಿಧ ತಳಿಯ ಗೋವುಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ಹನುಮಗಿರಿ ಕ್ಷೇತ್ರ ಅತ್ಯಂತ ಮನೋಹರವಾಗಿ ಕಂಗೊಳಿಸುತ್ತಿದ್ದು ಪ್ರವಾಸಿಗರ ಮನ ಸೂರೆಗೊಳ್ಳುತ್ತಿದೆ. ಹನುಮಗಿರಿ ಕ್ಷೇತ್ರ ಶ್ರೀ ಮೇಲೆ ಬಂದರೆ ಇಲ್ಲಿ ಶ್ರೀ ಕೋದಂಡರಾಮನ ವಿಗ್ರಹ, ಕೆಳಗೆ ಹನುಮಂತನ ವಿಗ್ರಹ, ಇಲ್ಲಿ ಮೇಲೆ ಬಂದರೆ ಕೋದಂಡರಾಮ ವಿಗ್ರಹ ಇದೆ. ಕ್ಷೇತ್ರದಲ್ಲಿರ್ತಕ್ಕಂತಹ ಗೋವುಗಳ ಗೋಶಾಲೆ
ಹನುಮಗಿರಿ ಕ್ಷೇತ್ರದಲ್ಲಿರ್ತಕ್ಕಂತಹ ಗೋಶಾಲೆ. ವಿವಿಧ ತಳಿಯ ಹಸುಗಳು, ಎತ್ತುಗಳು, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.